ಶಿಕ್ಷಕರ ನೇಮಕಾತಿ ಬದಲಾವಣೆ ಕೂಡ ಮಾಡಿ ಅಂತೇಳಿ ಮಾಜಿ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ಈ ತಮಿಳುನಾಡು ರಾಜ್ಯ ಇದೆಯಲ್ಲ, ತಮಿಳುನಾಡು ರಾಜ್ಯ ಎಲ್ಲಾ ರೀತಿಯಲ್ಲಿ ಕೂಡ ಮಾದರಿ ಆಗ್ತಾ ಇದೆ. ಆ ಮನುಷ್ಯ ಮುಖ್ಯಮಂತ್ರಿ ಆದವನು ಏನು ಮಾಡಿದ್ನೋ ಇಲ್ಲ ಗೊತ್ತಿಲ್ಲ. ಬಟ್ ಅಲ್ಲಿ ಉದ್ಧಾರ ಅಂತೂ ಕೂಡ ಮಾಡ್ತಾ ಇದ್ದಾನೆ. ನಿಮಗೆ ಗೊತ್ತಿರೋ ಹಾಗೆ ಒಬ್ಬ ಶಿಕ್ಷಕರು ನಿವೃತ್ತರಾಗೋಕ್ಕಿಂತ ಮುಂಚೆ ಇನ್ನೊಬ್ಬ ಶಿಕ್ಷಕರ ನೇಮಕಾತಿ ಮಾಡಲು ತಮಿಳುನಾಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಮಗೆ ರಾಜ್ಯದಲ್ಲಿ ಕೂಡ ಮಾಡಬೇಕು. ಇದರಿಂದ ಈ ವ್ಯವಸ್ಥೆ ಜಾರಿಗೆ ಬಂದ್ರೆ ಶಿಕ್ಷಕರ ಹುದ್ದೆ ಖಾಲಿ ಇರೋದನ್ನ ತಪ್ಪಿಸೋಕೆ ಸಾಧ್ಯ ಆಗುತ್ತೆ ಅಂತೇಳಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಫಂಕ್ಷನ್‌ಗೆ ಹೋಗಿರ್ತಾರೆ, ಅಲ್ಲಿ ಹೇಳ್ತಾರೆ, ಬೀಳ್ಕೊಡುಗೆ ಸಂದರ್ಭದಲ್ಲಿ ಮಾತನಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ ಮಕ್ಕಳನ್ನ ದೇವರು ಅಂತ ಕರೀತಾರೆ. ತಾಯಿ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಒಬ್ಬ ವಿದ್ಯಾರ್ಥಿಗಳಿಗೆ ಜೀವನ ಎಷ್ಟು ಮುಖ್ಯ, ಶಾಲೆಗಳಲ್ಲಿ ಪರೀಕ್ಷೆ ಕೊಟ್ಟಾಗ ಮಕ್ಕಳಿಗೆ ಅದು ಪರೀಕ್ಷೆ ಅಲ್ಲ, ಗುರು ಹೇಗೆ ಕಲಿಸ್ತಾರೆ, ಶಿಕ್ಷಕರು ಹೆಚ್ಚು ಪ್ರಾಮಾಣಿಕರಾಗಿದ್ದಾರೆ, ಅದು ಇಂಪಾರ್ಟೆಂಟು. ಶಿಕ್ಷಕರು ಇರಬೇಕಾಗುತ್ತೆ. ನಮ್ಮ ರಾಜ್ಯ ದೇಶಗಳಲ್ಲಿ ಸವಾಲಾಗಿದೆ. 5ನೇ ತರಗತಿವರೆಗೂ ಕನ್ನಡ, ನಂತರ ಇಂಗ್ಲಿಷ್ ಕಲಿಬೇಕು. PUC ನಂತರ ಇಂಜಿನಿಯರಿಂಗು, ಮೆಡಿಕಲ್ ಹೋಗಲು ಇಂಗ್ಲಿಷ್ ಕಲಿಬೇಕು ಅಂತ ಹೇಳಿದ್ದಾರೆ. ಗ್ರಾಮೀಣ ಮಕ್ಕಳು ಕೂಡ ಬೆಳಿಬೇಕು ಅಂತ ಕೂಡ ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ 65% ಶಾಲೆಗಳು ಮಾತ್ರ ಮೈಸೂರು ಭಾಗದಲ್ಲಿ ಇದ್ದಾವೆ. 35% ಉತ್ತರ ಕರ್ನಾಟಕ ಭಾಗದಲ್ಲಿ ಇದ್ದಾವೆ. ನಾನು CM ಆದಾಗ ಮಾಡಿದೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಮೈನ್ ಥಿಂಗ್, ತಮಿಳುನಾಡಿನಲ್ಲಿ ಒಬ್ಬ ಶಿಕ್ಷಕರು ನಿವೃತ್ತರಾಗ್ತಾ ಇದ್ದಾರೆ ಅಂದ್ರೆ ಅದಕ್ಕೂ ಮೊದಲಿನ ವರ್ಷವೇ ಶಿಕ್ಷಕರ ನೇಮಕಾತಿ ಮಾಡಿ 1 ವರ್ಷ ತರಬೇತಿ ನೀಡ್ತಾರಂತೆ. ಲೈಕ್ ಗುಡ್ ಡಿಸಿಷನ್ ನೋಡಿ. ಶಿಕ್ಷಕರು ಏನಾದ್ರು ರಿಟೈರ್ಮೆಂಟ್ ಆಗ್ತಾ ಇದಾರೆ ಅಂದ್ರೆ 1 ವರ್ಷ ಮುಂಚೆನೆ ಅವರಿಗೆ ನೇಮಕಾತಿ ಮಾಡಿ ತರಬೇತಿ ನೀಡ್ತಾರಂತೆ. ಆ ವ್ಯವಸ್ಥೆ ಇಲ್ಲಿಗೆ ಬರಬೇಕು ಅಂತ ಕೂಡ ಹೇಳಿದ್ದಾರೆ. ಸರ್ಕಾರಿ ಮತ್ತೆ ಖಾಸಗಿ ಶಾಲೆಗಳ ಬೇಡಿಕೆ ನೀಗಿಸೋಸ್ಕರ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಯಶಸ್ಸಾಗ್ತದೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಈ ರೀತಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನೀವು ಮುಖ್ಯಮಂತ್ರಿ ಆದಾಗ ನೀವೇ ಮಾಡ್ಬೋದಿತ್ತಲ್ಲ, ನೀವು ಏನಕ್ಕೆ ಮಾಡಿಲ್ಲ ಅಂತ ಇಷ್ಟಪಡ್ತೀನಿ. ಬಟ್ ಈಗ ಸದ್ಯದ ಸಿಚುವೇಶನ್ಗೆ ಈಗ ಕಾಸಿಲ್ದಲೆ ಎಲ್ಲ ಕೂಡ ಅತಿಥಿ ಶಿಕ್ಷಕರ ನೇಮಕಾತಿಗೆ ಹೋಗಿದ್ದಾರೆ. CM ಏನೋ ಭರವಸೆ ಕೊಟ್ಟಿದ್ದಾರೆ. ಒಟ್ಟಾರೆ ಈ ಮಾಜಿ ಮುಖ್ಯಮಂತ್ರಿಗಳು ಕೊಟ್ಟಿರೋ ಹೇಳಿಕೆ ಸರಿ ಇದೆ ಒಂದು ಲೆಕ್ಕದಲ್ಲಿ. ಈ ರೀತಿ ಡಿಸಿಷನ್ ತೆಗೆದುಕೊಂಡ್ರೆ ಒಳ್ಳೇದಾಗುತ್ತೆ. ಶಿಕ್ಷಕರು ನಿವೃತ್ತರಾಗ್ತಾರೆ ಅಂದ್ರೆ 1 ವರ್ಷದ ಮುಂಚೆನೇ ನೇಮಕಾತಿ ಮಾಡಿ 1 ವರ್ಷ ಟ್ರೈನಿಂಗ್ ಕೊಟ್ರೆ ಅವರು ಕೂಡ ಫಿಕ್ಸ್ ಆಗ್ತಾರೆ. ಅದೇ ರೀತಿ ಸಮಸ್ಯೆ ಕೂಡ ಆಗೋದಿಲ್ಲ. ಇದು ಇಶ್ಯೂಸ್ ಕೂಡ ಆಗೋದಿಲ್ಲ ಅಂತ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.